ಗೋವಿಂದ ಅಪ್ಪಡಿ ಪೋಡೆ 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 ಅಪ್ಪಡಿ ಪೋಡೆ ಕನ್ನಡೆ. ನಿಂಗೆ ಹೊಟ್ಟೆ ಇಂಪಾರ್ಟೆಂಟು, ನಮಗ್ ತಲೆ ಇಂಪಾರ್ಟೆಂಟು. ಒಂದು ಸಾಂಗ್ ಹಾಕಿ ಗೈಸ್ ಹಂಗೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ. ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಬಿಟ್ಟಿದೀವಿ, ಬರಲಿಲ್ಲ ಅಂದ್ರೆ ನೀವು ಎತ್ಕೋಗಿ. ವಂಡರ್ಲಾಕ್ ಬಂದಿರೋದ್ ಕಾರು ನಾನು ಗೇಮ್ ಆಡ್ತಾ ಇದೀನಿ, ಅದೇ ಡ್ರಾಪ್ ಝೋನ್. ಚಿಕ್ಕಿರಿ ಚಿಕ್ಕಿರಿ ವಾರಾಲೆ ವಾರಾಲೆ ಮಾಡ್ದೆ, ನಿದ್ದೆ ಮಾಡ್ದೆ, ತಲೆ ಕೆಟ್ಟೋಗೈತಿ ಇವ್ನಿಗೆ. ಓಯ್ ಹಾಯ್, ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಜಾಯ್ಫುಲ್ ವ್ಲಾಗ್ ಆನ್ ಸಾಗಾ ಸ್ಟೋರೀಸ್. ಒಂದ್ 3 ದಿವಸ ಹೇಳ್ತೀವಿ ಗೈಸ್, ಬೇಜಾರ್ ಮಾಡ್ಕೋಬೇಡಿ. ಏನ್ ಕಾರ್ ತಗೊಂಡ್ಬಿಟ್ಟು ಯಾರು ತಗೊಂಡಿಲ್ದೆ ನೋಡ್ತಾರೆ ಹೇಳ್ತಾ ಇರ್ತಾರೆ ಅನ್ಬೇಡಿ. ಒಂದ್ 3 ದಿನ ಖುಷಿ ಇರುತ್ತಲ್ಲ, ಎಲ್ರಿಗೂ ಇರುತ್ತೆ, ನಮಗೂ ಇದೆ. ಹೊಸ ಕಾರು ಡ್ರೈವ್ ಮಾಡೋರ್ಗಂತೂ ಇನ್ನು ನನಗಂತೂ ಜಾಸ್ತಿ ಇರುತ್ತೆ ಫೀಲ್. ಇವತ್ತು ನಮ್ ಕಾರಲ್ಲಿ ಸೀಟ್ ಕವರ್ಸ್ ಆ ಕವರ್ ಈ ಕವರ್ ಎಲ್ಲ ಕಿತ್ತಿ ಎಸ್ದ್ವಿ. ಸಾಕಾಯ್ತು 3 ದಿನಕ್ಕೆ ನಮ್ಗೆ. ಇರೋ ಟ್ರೆಡಿಷನ್ ನ ಬ್ರೇಕ್ ಮಾಡಿದ್ವಿ. ಎಷ್ಟೊಂದ್ ಜನ ಗೈಸ್ 1 ವರ್ಷ 2 ವರ್ಷ 3 ವರ್ಷ ಎಲ್ಲ ಇಟ್ಕೊಂಡಿರ್ತಾರೆ ಗೈಸ್. ಯಪ್ಪ ಕವರ್ ಹೆಂಗ ಹಂಗ ಇಟ್ಕೊಂಡ ಕವರ್ ಮೇಲೆ ಇದ್ರದ್ದು ಕವರ್ಸ್. ಆಮೇಲೆ ಗೈಸ್ ನಾವಿವತ್ತು ಬೆಂಗಳೂರು ಮೈಸೂರು ಹೈವೇ ಅಲ್ಲಿ ಹೋಗ್ತಾ ಇದೀವಿ. ಬೆಂಗಳೂರಿಗೆ ಹೋಗ್ತಾ ಇಲ್ಲ, ಬೆಂಗಳೂರು ಹತ್ರ ಇರೋ ವಂಡರ್ಲಾಗ್ ಹೋಗ್ತಾ ಇದೀವಿ. ವಂಡರ್ಲಾಗ್ ಹೋಗ್ತಾ ಇದೀವಿ ನಾವು. ಲೈಕ್ 2 ಕೆಲ್ಸಕ್ಕೆ 2 ಕೆಲ್ಸಕ್ಕೆ. ಒಂದು ಎಸ್ ಆಬ್ವಿಯಸ್ಲಿ ನಾವು ಪ್ರಮೋಷನ್ಗೆ ಹೋಗ್ತಾ ಇದ್ದೀವಿ, ಆ್ಯಂಡ್ 2ನೇದು ಆಟ ಆಡೋದಕ್ಕೆ ಹೋಗ್ತಾ ಇದ್ದೀವಿ. 2 ಸೇರಿಸಿ ನಾನು, ಸಚಿನ್, ಶಿವಕುಮಾರು, ಶೌರ್ಯ ಬರಲ್ಲ ಅಂದ್ರು ನಾವು ಬಿಡ್ದಂಗೆ ತಗೊಂಡು ಹೋಗ್ತಾ ಇದೀವಿ. ನೈಟ್ ಶಿಫ್ಟ್ ಮಾಡಿ ಮಲಿಕೊಂಡಿದ್ದಾರೆ. ಬರಲ್ಲ ಅಂದ್ರು ಬಿಟ್ಟಿಲ್ಲ. ಆಕ್ಚುಲಿ ಇನ್ನೊಂದು ಕೆಲಸ ಆಗಿದೆ. ಗಗನ ಯಾರು ನಮ್ಮ ಅಕ್ಕ ಅವ್ರ ಮನೆಗೆ ನಮ್ಮ ಭಾವನ ಅಣ್ಣನ ಮಕ್ಳೆಲ್ಲ ಬಂದಿದ್ರು. ಮಕ್ಳನ್ನೆಲ್ಲ ಕರ್ಕೊಂಡು ವಂಡರ್ಲಾಗ್ ಬರ್ಬೇಕಿತ್ತು. ಟಿಕೆಟ್ಸ್ ಬುಕ್ ಮಾಡ್ಬಿಟ್ಟಿದ್ವಿ. ನಯನಕ್ಕ ಮತ್ತೆ ಶೌರ್ಯ ಬರ್ತಾ ಇದ್ರು. ಈಗ ಅವರೆಲ್ಲ ಬರ್ತಾರೆ ಅಂತ ಆಯ್ತು. ಸರಿ, ಎಕ್ಸ್ಟ್ರಾ ಟಿಕೆಟ್ಸ್ ತಗೊಂಡು ಹೋಗೋಣ ಅನ್ಕೊಂಡ್ವಿ. ನೋಡಿದ್ರೆ ನಮ್ಮ ಪಾಪಗ್ ಒಂಚೂರು ಶೀತ ಆಗ್ಬಿಟ್ಟಿದೆ, ನೀರಲ್ಲಿ ಆಟ ಆಡಿದ್ರೆ ಜಾಸ್ತಿ ಆಗುತ್ತೆ ಅಂತ ಅವಳು ಕ್ಯಾನ್ಸಲ್ ಮಾಡಿದ್ಲು. ಇನ್ ಟಿಕೆಟ್ಸ್ ಬುಕ್ ಆಗಿರೋದು ವೇಸ್ಟ್ ಆಗುತ್ತಲ್ಲ ಅಂತ ನಾವು ಶೌರ್ಯನು ಹಿಂಸೆ ಮಾಡಿ ಗೋಗರ್ದಿ ಕರ್ಕೊಂಡು ಹೋಗ್ತಾ ಇದ್ವಿ. ಪಾಪ ಅವ್ರು ನೈಟ್ ಶಿಫ್ಟ್ ಮಾಡಿ ನಿದ್ದೆ ಮಾಡಿಲ್ಲ. ಇವತ್ತು ನೈಟ್ ಶಿಫ್ಟ್ ಇದೆ ಅಂದ್ರು ಏನೇನೋ ಹೇಳಿ ಕರ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ಇವಾಗ ಮಲ್ಕೊಂಡಿದ್ದಾರೆ ಅವರು. ಸೊ ಅಲ್ಲಿ ಶೌರ್ಯಿಂದ ಏನ್ ಕತೆ, ಎಷ್ಟು ಆಟ ಆಡ್ತಾನೆ, ನಾವೆಷ್ಟು ಆಟ ಆಡ್ತೀವಿ ಎಲ್ಲ ನಿಮ್ಗೆ ತೋರಿಸ್ತೀವಿ. ಅಂಡ್ ಗೈಸ್ ಇನ್ನೊಂದಿನ ಹೇಳ್ಬೇಕು, ಗಗನ ಅವತ್ತಿಂದ ನಂಗೆ ಹೇಳಕ್ಕೆ ಬಿಡ್ತಾ ಇಲ್ಲ. ಏನಾರ ಹೇಳಕ್ ಮುಂದೆ ಡಿಸ್ಟರ್ಬ್ ಮಾಡೋಳು. ಫಸ್ಟ್ ಕಾರ್ ತಗೊಳೋದ್ಲಾಗಲಂತೂ ಹೇಳಕ್ಕೆ ಬಿಡ್ಲಿಲ್ಲ. ಗೈಸ್ ನೀವು ಅನ್ಕೋಬಹುದು, ಸಚಿನ್ ಏನಪ್ಪ ತಾರ್ ತಗೋಬಿಟ್ಟ, ಅಚೀವ್ ಮಾಡ್ಬಿಟ್ಟ, ಏನು ತಾರ್ಗಳೆಲ್ಲ ತಗೋಬಿಟ್ಟ ಅಂತ. ಬಟ್ ನಿಜ ಏನಂದ್ರೆ ಈ ಕಾರ್ ತಗೊಳಕ್ಕೆ ನಂದೆಷ್ಟು ಶ್ರಮ ಇದೆ ಅಷ್ಟೇ ಶ್ರಮ ಗಗನಂದು ಇದೆ. ಇಬ್ರು ಸೇಮ್ ಎಫರ್ಟ್ಸ್ ಹಾಕಿ ಇದನ್ನ ನಾವು ಗಳಿಸಿರೋದು, ಅಚೀವ್ ಮಾಡಿರೋದು ಗೈಸ್. ನಮ್ಮಿಬ್ರು ಶ್ರಮ ಇದರಲ್ಲಿ ಈಕ್ವಲ್ ಎಫರ್ಟ್. ಮತ್ತೆ ಹೇಳ್ಬೇಕು ಅನ್ಕೊಂಡಿದ್ದೆ, ಗಗನ ನೋಡಿ ಕಾರ್ ತಗೊಳ್ಳೋದ್ಲೋಗ ಎಷ್ಟು ಮಾತಾಡೋಳೆ ಅಂತ. ನನ್ ಮಾತಾಡಕ್ಕೆ ಬಿಟ್ಟಿಲ್ಲ. ನಿನ್ಗೆ ಫೋನ್ ಕೊಟ್ಟಿದ್ದೆ, ಹೋಗ್ಬೇಕಾದ್ರೆ ಮಾತ್ರ ಮಾತಾಡ್ತೀನಿ. ಹೇಳಕ್ ಬರ್ತೀನಿ ನಿಂದೊಂದು ಡೈಲಾಗು. ನಾನು ಅದಕ್ಕೆ ಅವತ್ತು ಆಮೇಲೆ ಗಡಿ ಬಿಡಿಲ್ ಬೇರೆ ಇದ್ದೆ, ಹೇಳಕ್ಕೆ ಆಗ್ಲಿಲ್ಲ. ನಾನೇ ಜಾಸ್ತಿ ಹೇಳಿದಿಲ್ಲ. ಇಟ್ಸ್ ಬಿಕಾಸ್ ಆಫ್ ಅವರ್ ಹಾರ್ಡ್ ವರ್ಕ್. ನನ್ ಬಾಯಿಂದ ಬರ್ಬೇಕಿತ್ತು. ಗೈಸ್ ನಾನೇನು ಕ್ಲಾಸ್ ತಗೊಂಡಿಲ್ಲ ಅನ್ಕೋಬೇಡಿ. ಮನದಾಳದ ಮಾತು. ಇಬ್ರು ಕಷ್ಟಪಟ್ಟಿದ್ದೀವಿ, ನಮ್ಗೋಸ್ಕರನೇ ಅಲ್ವಾ. ಸೀಟ್ ಕೊಡ್ಸಕ್ಕೋಸ್ಕರ ಇಬ್ರು ಕಷ್ಟಪಡ್ತಾವ. ಅಂಡ್ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಗೈಸ್ ಫೈನಲಿ ವಿ ಆರ್ ಇನ್ ವಂಡರ್ಲಾ. ನಮ್ಮ ತಾರಾಕ್ಸ್ನ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಇಷ್ಟು ಕಷ್ಟದಲ್ಲೂ ನಮಗೆ 2 ಸ್ಪಾಟ್ ಹುಡುಕಿ ಕಾರ್ನ ನೆರಳಲ್ಲಿ ಹಾಕಿದ್ದೀವಿ ಗೈಸ್. ಇಲ್ಲ ಬರೋ ತನಕ ಫುಲ್ ಕಾಯ್ದಾಗಿರುತ್ತೆ. ಹಾಂ, ರಿವರ್ಸ್ ಆಗ್ತೀನಿ. ಆಯ್ತು, ಹೋಯ್ತಾನೆ. ಇವಳಿಗೊಂದು 20 ರೂಪಾಯಿ ಇಸ್ಕೊಡೋಣ ಬಿಡಿ ಪಾರ್ಕಿಂಗ್ ಅವ್ರ ಕಡೆಯಿಂದ. ತಂದ್ಬಿಟ್ಟು ಹಾಕತ್ತ ಇಲ್ವ? ಯಾಕೆ ನೋಡಿ ಗೈಸ್, ಇದೇ ವಂಡರ್ಲಾ ಜಾಯಿಂಟ್ ವೀಲು. ಅಲ್ಲಿ ಬೆಂಗಳೂರು ಹೈವ್ಯೂ ಕಾಣುತ್ತೆ. ವಂಡರ್ಲಾಗೆ ಬಂದಿದ್ದೀವಿ ಅಂತ ಅದೇ ಪ್ರೂಫು. ಸೊ ಇವಾಗ ನಾವು ಒಳಗಡೆ ಹೋಗಿ ಟಿಕೆಟ್ ತೊಗೊಂಡು ಇನ್ನೂ ಒಳಗಡೆ ಹೋಗಿ ಎಂಟ್ರಿ ಆಗಿ ಆಟಗಳು ಆಡಬೇಕು ಗೈಸ್. ವೆಲ್ಕಮ್ ಟು ವಂಡರ್ಲಾ ಫ್ರಮ್ ಸಾಗಾ ಸ್ಟೋರೀಸ್.
ಗೈಸ್ ಫೈನಲಿ ವಿ ಗಾಟ್ ಅವರ್ ವಂಡರ್ಲಾ ಟಿಕೆಟ್ಸ್. ಅಯ್ಯೋ 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 ಬಿದ್ಗಿದೋದಿಯ ಹಿಂಗೆ ಆಮೇಲೆ. ಸೊ ವಂಡರ್ಲಾ ಮುಂದೆನೇ ಇದ್ದೀವಿ. ಅದನ್ನ ಟಿಕೆಟ್ಸ್ನ ಹಾಕ್ಕೊಂಡು ನಾವು 3 ಜನ ಅಷ್ಟೇ ಹೋಗ್ತಿದ್ದೀವಿ. ಪಾಪ ಈ ನೈಟ್ ಶಿಫ್ಟ್ ಎಂಪ್ಲಾಯಿಗೆ ಹೋಗಿ ಪಾಚ್ಕೋತೀನಿ ನನ್ನ ಕಾರಲ್ಲಿ. ಏನು ನೋಡೇ ಇಲ್ಲ, 3 ಸತಿ ಬಂದು ಹೋಗಿದ್ದೀನಿ. ನಾವು ಬಂದಿದ್ದೀವಿ ಅಂದರೂ ಬರಲೇಬೇಕಾದ ಪರಿಸ್ಥಿತಿ ಬಂದಿದ್ದೀವಿ ಗೈಸ್. ಸೊ ಇವಾಗ ಇವಾಗ ಬರಲ್ಲ. ಎಂತ ಫೋಟೋ ಬೇಕಾ? ಫೋಟೋ ನನ್ನ ಮನೇಲಿ ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ. ಇಲ್ಲಿ ಕರ್ಕೊಬಂದು ಬಾಳ್ಗೆ ಹಾಂ ನಿಂತ್ಕೊಂಬ ಹಂಗೆ ಫೋಟೋ ತೆಗಿತೀನಿ. ಇದೊಂದು ವಂಡರ್ಲಾ ಎಲ್ಲೋ ಮಜಾ ಅಲ್ಲೇ ಅಂತ ಹೇಳು. ಈ ಕೋತಿ ಯಾಕೆ ಹಿಂಗಾಡ್ತೈತೆ ಅನ್ಕೊಂಡಿದ್ರಾ? ಅಲ್ಲಿ ಮೇಲಿರೋ ಕೋತಿ ನೋಡ್ಬಿಟ್ಟು ಆ ಕಡೆ ಕ್ಲೀನ್ ಆಗ್ಬೇಕು ಸ್ವಲ್ಪ. ತಲಾಟೆ ಬಡಿದೆ. ಒಂದೇನು ಪೇಮೆಂಟ್ ಮಾತಾಡ್ಕೊಬಿಡು, ಇಲ್ಲೇ ಬಿಟ್ಬಿಡು ಐತೀನಿ ನಿನ್ನ. ಹಂಗೆ ತಿರುಗ್ಬೇಕಷ್ಟೇ ಮೇಲೆ ಹೋಗ್ಬಿಟ್ಟು ಕೈ ಆಗಲ್ಸ್ಬಿಟ್ಟು. ಹಾಂ ತಿರುಗ್ಬೇಕೀಗ, ಬಿತ್ತೋದ್ರೆ ನಮ್ಗೆ ಗೊತ್ತಿಲ್ಲ. ₹10 ಕೊಡೋಕ್ಕಾಗಲ್ಲ ಮಗ ಇದಕ್ಕೆ. ಗೈಸ್ ಟಿಕೆಟ್ಸ್ ಪ್ರೈಸ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಬಿಡ್ತೀನಿ, ಆಮೇಲೆ ಕಮೆಂಟ್ಸಲ್ಲೆಲ್ಲ ಡೌಟ್ ಕೇಳ್ತೀರಾ. ನಾರ್ಮಲ್ ಅಡಲ್ಟ್ಸ್ಗೆ 2228 ರುಪೀಸು. ಫಾಸ್ಟ್ ಟ್ರ್ಯಾಕ್ ಬೇಕು ಅಂದರೆ ಎಲ್ಲ ಕಡೆ ಸಪ್ರೇಟ್ ಒಂದು ಟ್ರ್ಯಾಕ್ ಇರುತ್ತೆ, ಅದನ್ನ ತೊಗೊಂಡವ್ರಿಗೆ ಮಾತ್ರ. ಸೊ ಬೇಗ ಎಲ್ಲ ಆಟಗಳನ್ನ ಆಡ್ಬೋದು. ಅವ್ರಿಗೆ 3803 ರುಪೀಸು, ಅದು GST ಎಲ್ಲ ಸೇರಿಸಿ. ಮಕ್ಕಳಿಗಾದರೆ ಅದು 85 ಸೆಂಟಿಮೀಟರ್ ಹೈಟ್ ಮೇಲೆಲ್ಲ, ಸಾರಿ ಏಜ್ ಮೇಲೆಲ್ಲ ಗೈಸ್, ಹೈಟ್ ಮೇಲೆ ಮಕ್ಕಳಿಗೆ 1834 ರುಪೀಸು. ಫಾಸ್ಟ್ ಟ್ರ್ಯಾಕ್ ಆದರೆ 3094 ರುಪೀಸು. ಸೊ ನೋಡಿ, ನೀವೇನಾದ್ರು ವಂಡರಲ್ಲಿ ಪ್ಲ್ಯಾನ್ ಮಾಡ್ತಿದ್ರೆ ಈ ಥರ ಇದೆ ಪ್ರೈಸು. ಸೊ ನೋಡ್ಕೊಂಡು ಬನ್ನಿ ಗೈಸ್. ಈಗ ನಾವು ಒಳಗಡೆ ಹೋಗ್ತೀವಿ. ಲೆಟ್ಸ್ ಗೋ. ಅಫಿಷಿಯಲಿ ವೆಲ್ಕಮ್ ಟು ವಂಡರ್ಲಾ. ಒಳಗಡೆನೇ ಬಂದ್ಬಿಟ್ರಿ ಗೈಸ್, ಬಿಕಾಸ್ ಈ ಟಿಕೆಟ್ ಇದ್ದರೆ ಮಾತ್ರ ಎಂಟ್ರಿ. ಸೊ ಲೆಟ್ಸ್ ಗೋ. ಕೇಳೋ ಅಣ್ಣ. ಲೋ ತಮ್ಮ, ಬೆಳಗ್ಗೆಯಿಂದ ಇಲ್ಲೇ ನಿಂತಿರ್ತೀಯಲ್ಲ? ಸ್ವರ್ಗೋಗಲ್ಲ ಕಂದ. ಟೋಪಿ ನಮಗಿಸಿ ಕೊಡು. ಬಾಡಿಗೆ ಎಲ್ಲ ಶೂ ತಂದ್ಬಿಟ್ಟು ಕಾರಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಶೂ ಕೊಡು ಅಂತೆ. ನಡ್ರಿ ಹೋಗಪ್ಪ. ಎಲ್ಲಿ ತಗೊಂಡ್ರು ಕೇಳೋರು, ನಂಗೂ ಅದೇ ಥರ ಬೇಕು ಬಟ್ಟೆ. ಚೆನ್ನಾಗಿದೆ. ಗೈಸ್ ಐಸ್ ಕ್ರೀಮ್ ಯಾಕೆ ಖರ್ಚ್ತೀರಾ ಅನ್ನೋ ಗೇಮ್ಗೆ ಇವಾಗ ಗಗನ ಮತ್ತು ಶಿವಕುಮಾರ್ ಹೋಯ್ತವ್ರೆ. ನಾನಂತೂ ಹೋಯ್ತಿಲ್ಲ ಗೈಸ್, ಇಂಥ ಆಟಕ್ಕೆಲ್ಲ ನಾನು ಭಾರಿ ದೂರ. ಅದು ಉಲ್ಟಾ ಮಾಡಿ ಎಸೀತೈತೆ. ನಿಂಗೆ ದೂರದಿಂದ ಗೊತ್ತಾಗ್ಲಿಲ್ಲ ಅದಾಡದ ಅಂತ ಅಂದ್ಬಿಟ್ಲು. ಈಗ ಹತ್ರ ಬಂದಾಗ ಪುಕ ನನಗೆ ನೋಡಿದ್ರೆ ಪುಕ ಅಂತೈತದ್ನ. ನೀವು ಆಟ ಆಡ್ರಪ್ಪ, ಬೇಡ ನಮಗೆ. 1/4 ಗಂಟೆ ನಿಂದ ಮೇಲೆ ಸಿಗ್ತಾ ಇದೆ ಗೈಸ್ ಇವ್ರಿಗೆ ಇವಾಗ ಎಂಟ್ರಿ. ಅಪ್ಪ ನಾನಿಷ್ಟೊತ್ತು ಆ ಕಡೆ ಈ ಕಡೆ ಸ್ವಲ್ಪ ಕೆಲಸಗಳು ಮುಗಿಸ್ಕೊತಿದ್ದೆ. ಆ್ಯಂಡ್ ಇವಾಗ ಕಮ್ಮಿ ತಲೆ ಸುತ್ತ ಕಡೆ ಹೋಗಿ ಕೂತ್ಕೊಳ್ಳಿ. ಆಲ್ ದ ಬೆಸ್ಟ್, ದೇವ್ರ ಒಳ್ಳೇದು ಮಾಡಿ. ಸುಡ್ತಾಯ್ತಾ? ಕಾಲು ಸತ್ಯ ಮಾಡಿಸ್ತಾವಂತೆ ಶಿವಕುಮಾರ್ಗೆ. ಅದೆಲ್ಲ ಹಾಕಾಗತ್ತೀರ? ಓಕೆ, ಆಲ್ ದ ಬೆಸ್ಟ್. ಬರಲ್ಲ ಗುರು, ಬೇಡ. ನಮಗೆ ಇದು ಈ ಥರದ್ದೆಲ್ಲ ಆಡ್ಬಿಟ್ರೆ ಗೈಸ್ ಇವತ್ತೆಲ್ಲ ನಾಳೆ ಗೊತ್ತರ ಸುತ್ತಾ ಇರುತ್ತೆ, ಆ ಥರ ಕಂಡೀಷನ್. ಗಗನ ಏನೋ ಯೋಚನೆ ಮಾಡ್ತಾವಳೆ, ಇವನೊಬ್ಬ ಕೋತಿ ಥರ ಆಡ್ತಾವನೆ. ಗಗನ ಏನು ಮಾಡೋದು, ತಲೆ ಸುತ್ತ ಬಂದರೆ ಏನೋ ದಬಾಕಬಿಟ್ರೆ ಏನು ಮಾಡೋದು ಅಂತ ಡೀಪಾಗಿ ಯೋಚನೆ ಮಾಡ್ತಾವಳೆ. ಏನು ಯೋಚನೆ ಮಾಡ್ತಾ ಇದೀಯಾ? ಅವಳು ಬರಲ್ಲ ಅಂದ್ರೆ ಶಿವಕುಮಾರ್ ಬಿಟ್ಟಿಲ್ಲ ಗೈಸ್, ನಾನು ಒಬ್ಬನೇ ಹೋಗ್ಬೇಕಲ್ಲ ಅಂತ ಇವಳನ್ನ ಫೋರ್ಸ್ ಮಾಡಿ ಕರ್ಕೋಗೋನೆ. ಸೇಫ್ಟಿ ಎಲ್ಲ ಚೆಕ್ ಮಾಡಿದ್ರು. ಶುರು ಆಯಿತು ಗೈಸ್. ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಇಲ್ಲೇ ಇದ್ದೀನಿ ಬ್ರೋ, ಏನಾಗಿಲ್ಲ ಬ್ರೋ. ಅಯ್ಯೋ ನಿಲ್ಸ ಸಾಕು. ಅಯ್ಯಪ್ಪ ಮುಗೀತು ಗೈಸ್, ಬರ್ತಾರೆ ರೀ. ಏನ್ರವ ಏನಾಯ್ತವ? ತಲೆ ಗಿರಾ ನೀನು ಕೂದಲು ನೋಡ್ದೆ ಕಣವ. ಇಲ್ಲಿಂದ ನೋಡ್ತಾ ಇದ್ದೆ. ಚೆನ್ನಾಯ್ತಾ ಈ ಸತಿ ಆಡ್ತಿ ಶಿವಕುಮಾರ? ಸದ್ಯ ಅವ್ರು ಹೇಳಿಕೆ ಬಂದಿದ್ಯಾ. ನೆಕ್ಸ್ಟ್ ಯಾವಟ? 3 ನಿಮಿಷ ಆಡ್ಸಿದ್ರಾ? ನೆಕ್ಸ್ಟ್ ಯಾವಟ ನೋಡಿ? ಗರುಡ ಗ್ಲೈಡ್ ಕೊಡ್ದ. ಶೌರ್ಯ ಬರ್ತಾನ. ನಾವು ವಿ ಆರ್ ಗೋಯಿಂಗ್ ಟು ಗರುಡ ಗ್ಲೈಡ್. ಗರುಡ ಬೇಡ ಕಣವ, ಐ ಆಮ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್.
ಇಷ್ಟು ಕರಿ ನಿನಗೆಲ್ಲ ಹೆಂಗ್ ಹೊಡಿತೀನಿ ಅಂದ್ರೆ ಲೋ ನಿಮ್ನೆಲ್ಲ ಖುಷಿ ಪಡ್ಸಕ್ಕೆ ನಿಮ್ಮ ಖುಷಿಲಿ ನಾನು ಖುಷಿ ಪಡ್ತೀನಿ ಕಣ. ಒಬ್ಬನೇ ಬಂದ್ ಮಾಡ್ತಾರೆ. ಹಾಂ ಆಯಿತು. ಅಯ್ಯೋ ನೋಡಿ ಗೈಸ್ ಎಷ್ಟು ದೊಡ್ಡದಾಗಿ ಮಾಡೋರೆ ಅಪ್ಪ, ಕ್ರೇಜಿ. ಇದೊಂದು ಸಖತ್ತಾಗಿ ಮಾಡಿದ್ರೆ ಹೊಸದು ಗರುಡ ಗ್ಲೈಡ್ ಅಂತ, ನ್ಯೂಲಿ ಲಾಂಚ್ಡ್ ಇನ್ ವಂಡರ್ಲಾ. ನೀವು ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಿ. ನಾನು ನೋಡ್ತೀನಿ, ಆದರೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವಾಗ ಇದರೊಳಗಡೆ ಹೋಗಿ ನಾವು ಎಂಟ್ರಿ ಆಗಬೇಕು. ಆ್ಯಂಡ್ ಇವಾಗ ಶೌರ್ಯ ಬಂದಿರೋದು ಗೈಸ್, 1 hour ನಿದ್ದೆ ಮಾಡಿ ಎದ್ದು ಬಂದವನು. ಹಾಂ ಸಾಕಾಗೈತಾ ಮೊದಲೇ ನಿದ್ದೆ ಇಲ್ಲ, ಆಮೇಲೆ ತಲೆ ಕೆಟ್ಟದು ಅಂತ. ಮುಂದೆ ಬೇರೆ ಕೂತ್ಕೊಟ್ಟವ್ರು ಗೈಸ್ ಗರುಡ ಗ್ಲೈಡಲ್ಲಿ. ಸ್ವಲ್ಪ ತುಂಬ ಹೊತ್ತು ಆದಮೇಲೆ ಸಿಕ್ತು ಸೀಟು. ಇವಾಗ ಆಲ್ಮೋಸ್ಟ್ ಎಲ್ಲ ಸೇಫ್ಟಿ ಚೆಕ್ಕಿನ್ ಆಯಿತು. ಇವಾಗ ಶುರು ಮಾಡ್ತಾರೆ. ಇದಪ್ಪ ಚೆನ್ನಾಗಿತ್ತಾ? ಇನ್ನೇನೋ ಹೊಡಿತೀವಿ ಅಂತ ಹೋಯ್ತಿರ್ತೀವಿ, ತಿರ್ಗಾಬಿಡ್ತೀವಿ. ಬೆಸ್ಟ್ ಬಂದಾಗ ಆಡ್ಲೇಬೇಕು. ಸೂಪರ್. ಸಚಿನ್ ಆಡಿದ್ರೆ ಈಗ ಮಲಗಿರುವ ಮನೆಗೆ ಬರ್ತದೆ. ಏನಾಗಲ್ಲ, ತಲೆ ಅಷ್ಟೇ. ನೋಡೋಣ ಶೌರ್ಯ, ಸಂಜೆ ನಾನೇ ಹೋಗೋಣ ಆದಂಗಾಗ್ಲಿ. ಓಕೆ, ಸಂಜೆ ಟ್ರೈ ಮಾಡೋಣ. ಅಪ್ಪಡಿ ಪೋಡೆ 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 ಅಪ್ಪಡಿ ಪೋಡೆ ಕನ್ನಡೆ. ಏನು ಅಂದೆ ಹಾಗೆ ಇಲ್ಲ ಅಂದಲು. ಹೊಟ್ಟೆ ಒಳಗೆ ಏನಾಗಲ್ಲ, ತಲೆ ನಿಮ್ಮನ್ನುತ್ತೆ. ತಲೆನೇ ಇಂಪಾರ್ಟೆಂಟ್ ಮಗ. ನಿಂಗೆ ಹೊಟ್ಟೆ ಇಂಪಾರ್ಟೆಂಟು, ನಮಗೆ ತಲೆ ಇಂಪಾರ್ಟೆಂಟು. ಹೊಟ್ಟೆ ಇಂಪಾರ್ಟೆಂಟ್ ಗೈಸ್, ಅದಕ್ಕೆ ಇವಾಗ ಊಟಕ್ಕೆ ಈಗ ಆಯ್ತಿರಪ್ಪ, ಇಲ್ಲಿ ಹೊಟ್ಟೆ ಇಂಪಾರ್ಟೆಂಟ್ ಬಂದ್ರೆ ಹೊಡಿತೀನಿ. ಬೇಡ ಮಗ, ಊಟ ಗಿಟ ಪ್ಲೀಸ್ ಊಟ ಮಾಡಿದ್ಮೇಲೆ ನೋಡಿ. ಶಿವಕುಮಾರ್ಗೆ ಅನ್ನನಾಳ ಇಲ್ಲ, ಮಾಂಸನಾಳ. ಚಿಕ್ಕ ವಯಸ್ಸಲ್ಲಿ ತಪ್ಪು ಹೇಳ್ಕೊಟ್ಟವ್ರಲ್ಲ ಗುರು ನಮಗೆ. ನಾನು ವೆಜ್ಜು. ಮಂಗಳವಾರ ವೆಜ್ ಗೈಸ್. ಶಿವಕುಮಾರ್ ಒಳ್ಳೇದಾಗ್ಲಿ. ಕೊಡಮ್ಮ ಟಿಕೆಟ್ಸ್, ನಾವು ಊಟಕ್ಕೆ ಹೋಗ್ತೀವಿ. ನಾನು ಇವನು ಬೇರೆ, ನಾನು ಇವನು ಒಂದು ವೆಜ್ಜು. ಗೈಸ್ ಇವಾಗ ನಾವು ಕೂಪನ್ಸ್ ಇದೆ, ನಮ್ಮ ಟಿಕೆಟ್ ಜೊತೆಗೆ ಇನ್ಕ್ಲೂಡ್ ಆಗಿತ್ತು. ನಡ್ರಿ ಊಟಕ್ಕೆ ಹೋಗೋಣ ಫಸ್ಟ್. ಈ ಥರ ಭಾಳ ಗೆಡಿಸ್ತಾ ಇದೀವಲ್ಲ ನಾವು. ಊಟ ಮಾಡಿದೆ ತಾನೆ ಹೊಟ್ಟೆ ತುಂಬ, ಅದು ಬಿಟ್ಟು ಟ್ಯಾಟು ಹಾಕ್ಸ್ಕೊತೀನಿ. ಒಂದ್ಸತಿ ನಾನು ಚೆಕ್ ಮಾಡೋದು, ಪರ್ಮನೆಂಟ್ ಅಂತೂ ಹಾಕ್ಸಲ್ಲ. ಅದಕ್ಕೆ ಇಲ್ಲಿ ಟೆಂಪ್ರರಿ ಯಾರು ಹಾಕೊಂಡು ಶೋಕಿ ಮಾಡೋಣ ಅಂತ ನಾವೀಗ ಇಲ್ಲಿ ವಂಡರ್ಲಾ ಒಳಗಡೆನೆ ಟೆಂಪ್ರರಿ ಹಾಕ್ಸೋದ್ರು ನಾಯಿ ಹೊಡೆದು ಹಾಕ್ಸೋ ನೋಡ್ತೀನಿ ಹೆಂಗ್ ಹೊಡಿತಾರೆ ಅಂತ ನಾಯಿಗೆ. ಗದೆ ಹಾಕ್ಸ್ತು ಆಂಜನೇಯದು. ಅಲ್ಲ, 4ನೇದು ಆಯ್ತಲ್ಲ ಆಂಜನೇಯ. ಅದಕ್ಕಾರ 500 ರೂಪಾಯಿ ಮಗ. 200 ರೂಪಾಯಿ ಅಷ್ಟೇ ಮ್ಯಾಕ್ಸ್. ಟ್ರೈ ಮಾಡು, ಅಷ್ಟೇ ಟ್ರೈ ಮಾಡು. ನೋಡಿ ಗೈಸ್, ಇವಾಗ ಶೌರ್ಯ ಅವರು ಮೇಡಮ್ ಕೊಡಿ ಇಲ್ಲಿ ನಿಮಿಷ. ಓ ಇಲ್ಲೇ ತ್ರಿಶೂಲನ ಚೂಸ್ ಮಾಡಿದ್ದಾರೆ. ಈ ತ್ರಿಶೂಲಾಗಿ 100 ರೂಪೀಸು ತಗೊಳ್ಳಿ ಮೇಡಮ್. ಚೆನ್ನಾಗಿ ಹಾಕೊಡಿ ಮೇಡಮ್. ಜಾಸ್ತಿ ಸ್ಟ್ರೆಚ್ ಮಾಡಬೇಡ, ಆಮೇಲೆ ಬುಟ್ಟಾಗ ಒಂಥರ ಹೋಯ್ತದೆ. ಆ ಕಡೆ ಜಾಸ್ತಿ ಇದು ಮಾಡ್ಬಿಟ್ಟು ಕಡೆ ಮುರಿದೋಯ್ತದೆ. ಗೊತ್ತಾ, ಹಿಂಗೆ ಹೇಳಕ್ ಮಾಡಿರ್ತಾನೆ. ಬುಟ್ಟಾಗ ನಿಂತರ ಆಗ್ಬಿಡುತ್ತೆ ಮಗ. ಹಿಂಗೆ ಸ್ಟ್ರೈಟ್ ಆಗಿ ಮಾಡ್ಬಿಟ್ಟು ಕಷ್ಟಪಟ್ಟು ಸ್ಟ್ರೈಟ್ ನಿಂತ್ಕೋ ಶೌರ್ಯ. ಗೊತ್ತಾಯ್ತಲ್ಲ ಮೇಡಮ್, ಒಂಚೂರು ಈಗ ಊಟ ಮಾಡ್ಬಿಟ್ಟವನೆ ಅದಕ್ಕೆ. ಹಿಂಗೆ ಅಂಟಿಸ್ಬಿಟ್ಟು ಅದಕ್ಕೆ ಪೇಂಟ್ ಹೊಡೆದ ಅಂದರೆ ಟೆಂಪ್ರರಿ ಟ್ಯಾಟು ರೆಡಿ ಗೈಸ್. ಒಂದು ಸಾಂಗ್ ಹಾಕಿ ಗೈಸ್ ಹಂಗೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮ. ಸುಂದರ ತರ ಶೌರ್ಯ ಒಂದು ಫೋಟೋ ಹೊಡೆದ್ಕೊಡು, ಇದೇ ಸಾಂಗ್ ಹಾಕೊಡು. ಸುಂದರ ತರ ಪಿನಾಕದರ ಹರ. ಗಂಗಾಧರ ಶೌರ್ಯ ರೆಡಿ ಗೈಸ್ ಈಗ. ಓ ಹೋ 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 ಹೋ, ಏನೋ ಕಂದ ಇದು. ನೈಸ್, ಚೆನ್ನಾಗಿದ್ಯಾ? ನೈಸ್ ಒನ್. ಎಲ್ಗೋಯ್ತಿದೀವೋ, ಇದ್ಯಾಕೋ ಭಯ ಆಯ್ತದ. ಹುಷಾರು ಕಣ, ಏನಿಲ್ಲ. ಮಂಗಳಗ್ರಹಕ್ಕೆ ಹೋಗಿ ಬರ್ತೀವಿ ಅಷ್ಟೇ ಕೈಸ್. ಚಪ್ಪಲಿ ಎಲ್ಲ ಇಲ್ಲೇ ಬಿಟ್ಬಿಟ್ಟಿದ್ದೀವಿ, ಬರಲಿಲ್ಲ ಅಂದ್ರೆ ನೀವು ಎತ್ಕೋಗಿ ಗೈಸ್. ಇದು ಮಿಷನ್ ಇಂಟರ್ಸ್ಟೆಲ್ಲರ್ ಅಂತ, ಸೊ ಅಲ್ಲಿಗೆ ಬಂದಿದ್ದೀವಿ ನಾವೀಗ. ನಮ್ಮ ಮೇಲೆ ಒಂದು 20 ಅಡಿ ಮ್ಯಾಕ್ ಕರ್ಕೊಬಿಟ್ಟು ಎಸ್, ನನಗೂ ತುಂಬ ಇಷ್ಟ ಆಗಿದ್ದು ಇದೊಂದು. ನಾನು ಚೆನ್ನಾಗಿ ಆಡ್ತೀನಿ ಗೈಸ್. ನಾನು ಆಡೋದೇನು ಬೇಕು, ಚೆನ್ನಾಗಿ ಆಡ್ತೀನಿ ಅಂದಿದ್ದು. ಏಯ್ ಹೊಸಿ ಬೇಕು ಮಗ.
ಅಟ್ಲೀಸ್ಟ್ ಒಂದಾರ ಖುಷಿ ಪಟ್ಟು ಆಡ್ತೀನಿ ಅಂತ. ಅಷ್ಟೇ ಇದು. 20 ಅಡಿ. ಗೈಸ್ ವಂಡರ್ಲಾಗ್ ಬಂದಿರೋದು ಕಾರು ನಾನು ಒಂದು ಗೇಮ್ ಆಡ್ತಾ ಇದ್ದೀನಿ, ಅದೇ ಡ್ರಾಪ್ ಝೋನ್. ಈಗ ನಾನು 3ನೇ ಸಲ ಆಡ್ತಾ ಇರೋದು. ಫಸ್ಟು PUC ಟೈಮ್ ಬಂದಾಗ ಒಂದ್ಸತಿ ಆಡಿದ್ದೆ, ಸೆಕೆಂಡ್ ಟೈಮ್ ನಾನು ನೀನು ಬಂದಾಗ ಆಡಿದ್ದು, ಥರ್ಡ್ ಟೈಮ್ ಆಡ್ತಾ ಇರೋದು. ಇದ್ರಲ್ಲಿ ನಂಗೇನು ಹೊಟ್ಟೆ ತೋರಿಸೋಲಾಗೆ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ, ಅದಕ್ಕೆ ಆಡೋಣ ಅಂತ ಧೈರ್ಯ ಮಾಡಿ ಕೂತಿದ್ದೀನಿ. ಹೋಪ್ ನಾನು ನಿಮ್ಮ ಮತ್ತೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಮ್ಮ ಲಾಕ್ ಆಗಿಲ್ಲ ಸರ್, ಲಾಕ್ ಮಾಡಿ. ಓಕೆ ಸರ್. ಗೈಸ್ ಅದು ಆದ್ಮೇಲೆ ಸಕ್ಕದಾಗಿತ್ತು. ಹಿಂಗೆ ಮಾಡಕ್ ಚೆನ್ನಾಗಿತ್ತು. ಅಲ್ಲ ನಾ ತಿರುಗಿ ತೋರಿಸ್ತೀನಿ, ಅದು ಹಿಂಗೆ ಮಾಡ್ತಾ ಇತ್ತು. ಚೆನ್ನಾಗಿತ್ತು ಗೈಸ್. ನಾನು ತುಂಬಾ ಕಷ್ಟ ಇರ್ತೇನೆ ಅನ್ಕೊಂಡೆ, ಇಟ್ ವಾಸ್ ಫನ್ನಿ. ಚೆನ್ನಾಗಿತ್ತು, ಅದಕ್ಕೆ ಆಡಿದೆ. ಓಕೆನಾ? ಫಸ್ಟ್ ಟೈಮ್ ವಂಡರ್ಲಾಗ್ ಬಂದಿದ್ದು ಮದುವೆ ಆದ್ಮೇಲೆ ಆಡಿದ್ದೆ 1-2 ಗೇಮು. ಮಳೆ ಬೇರೆ ಬಂತು ಅವತ್ತು ಸಂಜೆ, 2 ಗೇಮ್ ಆಡಿದ್ದು, ಮೂಡೇ ಇರಲಿಲ್ಲ. ಇವತ್ತು ಹಂಗೆ ಅಂತ ಅನ್ಕೊಂಡು ಬಂದಿದ್ದು. ಆ್ಯಂಡ್ ಇವತ್ತು ನೋಡ್ರೆ 4-5 ಗೇಮ್ ಆಡಿದೆ. ಇದು ಮಾರಲ್ ಏನು ಅಂತ ಅಂದರೆ, ಚಿಕ್ಕ ಮಕ್ಕಳು ಸ್ಕೂಲಲ್ಲಿದ್ದಾಗ ಟ್ರಿಪ್ ಕಳಿಸಿ ಅಮ್ಮ ಅಂತ ಕೇಳ್ತಿರಲ್ಲ, ಯಾರ್ಯಾರು ಪೇರೆಂಟ್ಸ್ ಇದ್ರ ದಯವಿಟ್ಟು ಕಳಿಸಿ. ದೊಡ್ಡವರಾದ್ಮೇಲೆ ಆಗೋದೇ ಇಲ್ಲ, ಅದೊಂದು ಫೋಬಿಯಾ ಬರುತ್ತೆ. ನನಗೂ ನಮ್ಮ ಅಪ್ಪ ಚಿಕ್ಕದ್ರಲ್ಲಿ ನನಗೆ ಸ್ವಲ್ಪ ನೆಗಡಿ ಆಗುತ್ತೆ, ಶೀತ ಆಗುತ್ತೆ, ಆಮೇಲೆ ಸೆನ್ಸಿಟಿವ್ ಅಂತ ಎಲ್ಲೂ ಕಳಿಸಿಲ್ಲ. ನಾನು ಒಂದ್ಸತಿನೂ ವಂಡರ್ಲಾ GRSಗೆ ಬಂದಿಲ್ಲ, ಸ್ಕೂಲ್ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ. ಮದುವೆ ಆದ್ಮೇಲೆ ಬಂದೆ, ಆದರೆ ಒಂದು ಗೇಮ್ ಆಡೋಕ್ಕಾಗಲ್ಲ. ಬಿಕಾಸ್ ಇವಾಗ ಸ್ವಲ್ಪ ತಲೆ ಸುತ್ತು ಏನೇನೋ ಅನ್ಸುತ್ತೆ, ಚಿಕ್ಕ ವಯಸ್ಸಲ್ಲಿರೋ ಜೋಶ್, ಆಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ, ಬಿಸಿಲು ಅದು ಇದು ಟ್ಯಾನ್ ಆಗ್ತಿಲ್ಲ, ಏನೇನೋ 1000 ರೀಸನ್ಸ್ ಇರುತ್ತೆ ನಮಗೆ. ಅದೇ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹೋದ್ರೆ ಎಲ್ಲ ಮಕ್ಳ ಜೊತೆ ಸೇರ್ಕೊಂಡು ನಾವು ಆಡ್ಬೇಕು, ಅದಾಡ್ಬೇಕು, ಇದಾಡ್ಬೇಕು, ಎಲ್ಲದಕ್ಕೂ ಹೋಗ್ತೀವಿ. ನಮ್ಮ ಐಟಿಗೆ ಸೇರಿಸದೇ ಇದ್ರು ಹೋಗ್ಬೇಕಂತ ಹಠ ಮಾಡ್ತೀವಿ. ಆದ್ರೆ ಈ ವಯಸ್ಸಲ್ಲಿ ಆಗಲ್ಲ. ಸೊ ಚಿಕ್ಕ ವಯಸ್ಸಲ್ಲೇ ನಿಮ್ಮ ಮಗುನ ಎಲ್ಲರೂ GRSಗೆ ಇಂಥ ಕಡೆ ಕಳಿಸ್ಬಿಡಿ. ಗೈಸ್ ಆಟ ಎಲ್ಲ ಮುಗಿಸಿ ಇವಾಗ ಕಾಫಿ ಸ್ನ್ಯಾಕ್ಸ್ ಟೈಮು. ಟೀ ಆರ್ ಕಾಫಿ ಇತ್ತು, ನಾವು ಕಾಫಿ ಪ್ರಿಯರು ಕಾಫಿ ತೊಗೊಂಡಿದ್ವಿ. ಸಮೋಸ ಒಂದು ಸ್ನ್ಯಾಕ್ ಆಗಿ ಕೊಟ್ಟಿದ್ದಾರೆ. ಶಿವಕುಮಾರ್ ಹೇಳಿ, ಚೆನ್ನಾಗಿ ತಿನ್ನಿ, ಇನ್ನೂ ಆಟ ಆಡ್ಬೇಕು ನೀವು. ಸ್ವಲ್ಪ ಧೈರ್ಯ ಶಕ್ತಿ ಎಲ್ಲ ತುಂಬಿಸ್ಕೊಡಿ. 11 ಗಂಟೆ ಇದೆ ಟಿಕೆಟು. ಎಷ್ಟು ಗಂಟೆ ಹೇಳ್ತೀರಿ ಅಷ್ಟು ಗಂಟೆ ಆಟ ಆಡಿ. ಹಾಂ, ನೀವು ಬರಬೇಕು. ನಾವು 7 ಗಂಟೆ ಮಾತ್ರ ಇರ್ತೀವಿ. ನೀವು ಕರ್ದಿದ್ದಕ್ಕೆಲ್ಲ ಬರಬೇಕು. ಇನ್ನೂ ಎಕ್ಸ್ಟೆಂಡ್ ಮಾಡ್ತೀರಾ ಅಂದರೆ ನೀವು ಆಡ್ಬೋದು. ಬಸ್ಸಲ್ಲಿ ಬರಬೇಕಾಗ್ತದೆ. ಬರೋದಾಗ್ಲಿ, ಆದರೆ ನೀವು ಕರ್ದಿದ್ದಕ್ಕೆಲ್ಲ ಬರಬೇಕು. ಬರೋದಿಲ್ಲ, ಇಲ್ಲಿವರೆಗೆ 2 ಬಂದು ಅಷ್ಟೇ. ಸಮಯ ಎಷ್ಟು? 6:30. 6:47 ಎಷ್ಟು ಹೇಳ್ತೇನೆ. 6:47 ವಂಡರ್ಲ ಹೆಂಗಿದೆ ನೋಡಿ. ಹಾಂ, ಸಿಕ್ಕರೆ ಮಾಡಿ. ಚಿಕ್ಕರಿ ವಾರಾಲೇ ಕಮಾನ್ ಮಾಡಿ ಹೇಳ್ಕೊಡು. ಸ್ವಲ್ಪ ರೈಟಿಂಗ್ ಮಾಡು. ಅದೇನು ನೆನಪಾಯ್ತಿಲ್ಲ. ಮಾಡ್ಬೋದು. ಚಿಕ್ಕರೆ ಮಾಡು. ನಿದ್ದೆ ಮಾಡಿದ್ರೆ ತಾಲ್ಕೆಟ್ಟೋಗೈತಿ ಗೈಸ್. ನಿದ್ದೆ ಮಾಡ್ದೆ ತಾಲ್ಕೆಟ್ಟೋಗೈತಿ ಇವ್ನಿಗೆ. ಓಯ್ ಬಿಡ್ರೋ ಹೋಗ್ಲಿ, ವೈಲೆನ್ಸ್ ಬೇಡ. ಯೂಟ್ಯೂಬ್ ಡಿಲೀಟ್ ಮಾಡ್ತಾರೆ. ಕಾರಲ್ಲಿ ಜಗಳಾಡಿದ್ವಲ್ಲ, ನೆನಪಾಯ್ತಾ? ನೋಡಿ ಗೈಸ್, ಇವರಿಬ್ರು ಹೊಡೆದು ಜೈಲ್ಗೆ ಹಾಕಿ ಬಿಡ್ರು. ಆಯ್ತು ಗೊತ್ತು, ಮಧ್ಯಾಹ್ನ ಚೆನ್ನಾಗಿ ತಿಂದಿರಾ ಅಂತ ವಂಡರ್ಲಾದಲ್ಲಿ. ಡ್ಯೂಟಿ ಮುಗೀತು ಗೈಸ್. ವಾಪಸ್ಸು ನಮ್ಮ ತಾರಾಕ್ಸ್ ಎತ್ಕೊಂಡು ಎಲ್ಲಿಗೋ ಶವಾರಿ. ಗೈಸ್ ಸಖತ್ತು ಫನ್ನು ಮಜಾ ಮಾಡಿದ್ವಿ. ಗಗನವ್ರು ಹೆಂಗಿತ್ತು? ನನಗಿಂತ ಜಾಸ್ತಿ ಗಗನ ಆಡಿರೋದು ಗೈಸ್. ಪೈಸಾ ವಸೂಲ್. ನನಗಿಂತ ಜಾಸ್ತಿ ಶಿವಕುಮಾರ್ ಆಡಿರೋದು. ಎಸ್ ಎಲ್ಲಕ್ಕಿಂತ ಜಾಸ್ತಿ ಇವನು ಆಡಿರೋದು. ಶಿವಕುಮಾರ್ LKG ಅಲ್ಲ, ಚೂರು ಮಾಡಂಗಿಲ್ಲ, ಚೂರು ಹೇಳಂಗಿಲ್ಲ. 7ನೇ ಕ್ಲಾಸಲ್ಲೇ ಬಂದು ನಾನು. 7ನೇ ಕ್ಲಾಸ್ ಮೋರ್ ದೆನ್ ಅದು ತೆಗಿತಾ ಇದ್ರೆ 7ನೇ ಕ್ಲಾಸಲ್ಲಿ 7 ಆಟ ಆಡಕ್ ಹೋಗಿದ್ದೆ. 10ನೇ ಕ್ಲಾಸಲ್ಲಿ 10 ಆಟ ಆಡಕ್ ಹೋಗಿದ್ದೆ. 11ನೇ ಕ್ಲಾಸಲ್ಲಿ 11 ಆಟ. ಹಂಗಾರೆ ಈಗ 60 ಆಟ ಆಡಿದ್ದಾನೆ. 60ನೇ ಕ್ಲಾಸ್, 60ನೇ ವಯಸ್ಸು. ಈಗ 28ಕ್ಕೆ 28 ಆಟ ಆಡಿ. ಓಕೆ ಗೈಸ್, ಈ ಚಂಗ್ಲಾಟ ಎಲ್ಲ ಬೇಡ, ನಿಲ್ಸ್ತೀವಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.